ದಾಸನ್ಪುರ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡಬೇಕಾದ್ರೆ ದಾಸನ್ಪುರ್ನಲ್ಲಿ ಮೊದಲು ಏನು APMC ಯಾರ್ಡ್ ಮಾಡಿದ್ದಾರೆ ಅದು ರಿಕ್ವೈರ್ಡ್ ಲ್ಯಾಂಡ್ ಇಲ್ಲ. ಅದಕ್ಕೆ ನಮ್ಮ ಪಕ್ಕಕ್ಕೆ ಇನ್ನೊಂದು ಗೌರ್ಮೆಂಟದ್ದು BMTC ಲ್ಯಾಂಡ್ ಇತ್ತು. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ರಾಮಲಿಂಗಾರೆಡ್ಡಿ ಅವರಿಗೆ ಅಲ್ಲಿ ಒಂದು 36 ಎಕರೆ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಪಾರ್ಕಿಂಗಿಗೆ ಕೊಟ್ಟ ಮೇಲೆ ಈ ಯಾರ್ಡನ್ನು ನಾವು ಶಿಫ್ಟ್ ಮಾಡ್ತೀವಿ. ಸರ್ ಉಳಿದವ್ರು ತುಂಬ ಸಮಸ್ಯೆ ಮಾಡ್ತಿದ್ದಾರೆ ಸರ್ ಅಲ್ಲಿ. ನೋಡಿ ನಾನೇ ಹೇಳ್ತೀನಲ್ಲ, ಈಗ ಓವರ್ ಎ ಪೀರಿಯಡ್ ಈಗ 100 ವರ್ಷದ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಈಗ 1000 ವರ್ಷದ ಜನರ ಸೇರಿಸಿದ್ರೆ ಎಷ್ಟಾಗುತ್ತೆ? ಮಳೆಗಾಲದಲ್ಲಿ ತುಂಬ ಅಧ್ವಾನ ಸರ್ ಅಲ್ಲಿ ಮಾಡಬೇಕು. ಅದಕ್ಕೆ ನಾನು ಹೇಳಿದಿಲ್ಲ, ಈಗ ದಾಸನ್ಪುರ್ ರೆಡಿ ಆದಮೇಲೆ ಶಿಫ್ಟ್ ಮಾಡ್ತೀವಿ. ಅದೆಷ್ಟು ದಿವಸ ಆಗ್ಬೋದು ಸರ್? ಅದು ಪಾರ್ಕಿಂಗಿಗೆ ಲ್ಯಾಂಡ್ ಬೇಕಲ್ಲ. ಈಗ APMC ಬರೋರು ಪಾರ್ಕಿಂಗ್ ಲ್ಯಾಂಡ್ ಇಲ್ಲಲ್ಲ. ಈಗ ನೀವು ಅಲ್ಲಿಂದ 20 ಕಿಲೋಮೀಟರ್ ಮೊದಲು ದಾಸನ್ಪುರ್ ಬರುತ್ತೆ. ಅಲ್ಲಿ ಜನ ಅಲ್ಲಿ